ಒಂದು ವಿಮೋಚನೆಗಾಗಿ ನನ್ನ ಜೀವನವನ್ನೇ ಮುಡುಪಾಗಿಡ್ಬೇಕಂತಕ್ಕಂಥದ್ದನ್ನ ಭೀಮರಾವ್ ಅಂಬೇಡ್ಕರ್ ಅವತ್ತೇ ತೀರ್ಮಾನ ಮಾಡ್ತಾರೆ. ಮುಂದೆ ಎಷ್ಟೋ ಹೋರಾಟ ಮಾಡ್ತಾರ. ತಮಗೆಲ್ಲ ಇತಿಹಾಸ ಗೊತ್ತಾದ ಬಂದ ಹೆಚ್ಚು ಮಾತನಾಡ್ಕೊಂಡು ಸಮಯ ಬಹಳ ಆಗಿದೆ, ಬಹಳ ಜನ ಮಾತನಾಡಿದ್ದಾರೆ. ಒಂದೇ ನೆನಪಿಟ್ಕೊಳ್ಳೋಣ ಬಂಧುಗಳೇ, ಭೀಮರಾವ್ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲಿ 1907ರಲ್ಲಿ ಅಂಬೇಡ್ಕರ್ ಅವರು ಮುಲ್ಕಿ ಪರೀಕ್ಷೆ ಪಾಸ್ ಆಗ್ತಾರೆ. ಅವತ್ತು ಜಗತ್ತಿನೊಳಗ ನಮ್ಮ ಭಾರತ ದೇಶದೊಳಗ ಮುಲ್ಕಿ ಪರೀಕ್ಷೆ ಪಾಸ್ ಆಗಿರ್ತಕ್ಕಂಥ ಏಕೈಕ ದಲಿತ ವಿದ್ಯಾರ್ಥಿ ಅಂದ್ರೆ ಭೀಮರಾವ್ ಅಂಬೇಡ್ಕರ್ 1907ನೇ ಇಸ್ವಿಯೊಳಗ. ಮುಂದೆ 1906ನೇ ಇಸ್ವಿಯೊಳಗ ಭೀಮರಾವ್ ಅಂಬೇಡ್ಕರ್ ಮದುವೆ ಆಗ್ತದೆ. ಅವಾಗ ಕೇವಲ 17 ವರ್ಷ ಭೀಮರಾವ್ನಿಗೆ. ಆತನ ಮಡದಿ ತಾಯಿ ರಮಾಬಾಯಿಗೆ ಬರೀ 7 ವರ್ಷ. ಅವರಿಬ್ರು ಮದುವೆ ಎಲ್ಲಾಗ್ತು ಗೊತ್ತಾ? ನೆನಪಿಟ್ಕೋಬೇಕು ನಾವೆಲ್ಲ. ಅವತ್ತಿನ ಕಾಲದಲ್ಲಿ ಎಲ್ಲೂ ಜಾಗ ಸಿಗಲಿಲ್ಲ ಭೀಮರಾವ್ ಮದುವೆ ಆಗ್ಲಿಕ್ಕೆ. ಯಾವ ಮಂಟಪ ಕೊಳ್ಳಿಲ್ಲ, ಯಾವ ಸಮುದಾಯ ಭವನ ಕೊಳ್ಳಿಲ್ಲ. ಕಾರಣ ಒಬ್ಬ ಅಸ್ಪೃಶ್ಯ. ಅಂಬೇಡ್ಕರ್ ಅವರ ಕುಟುಂಬದವರು, ಬಂಧುಗಳು ಎಲ್ಲ ಸೇರ್ಕೊಂಡು ಮುಂಬೈ ಅಂತಕ್ಕಂಥ ದೊಡ್ಡ ಪಟ್ಟಣದ ಒಳಗ ಬೈಕುಲ ಅಂತಕ್ಕಂಥ ಒಂದು ಮಾರ್ಕೆಟ್ ಬರ್ತದೆ. ಬೈಕುಲ ಇವತ್ತಿಗೂ ಐತಿ ಹೆಸರು. ಬೈಕುಲ ಮೀನದ ಮಾರ್ಕೆಟ್, ಫಿಶ್ ಮಾರ್ಕೆಟ್. ಆ ಫಿಶ್ ಮಾರ್ಕೆಟ್ ಒಳಗ ಮಧ್ಯರಾತ್ರಿ ಒಳಗ ಬಂಧುಗಳ ಮಧ್ಯರಾತ್ರಿ ಒಳಗ ಆ ಮಾರ್ಕೆಟ್ನ ಆ ಜಾಗನ ಮಂಟಪ ಅಂತ ಮಾಡ್ಕೊಂಡು ಅಲ್ಲೇ ತಳ್ಳು ತೋರಣ ಕಟ್ಕೊಂಡು ಭೀಮರಾವ್ ಅಂಬೇಡ್ಕರ್ ಅವರು ಮದುವೆ ಆಗ್ತಾರೆ ಅನ್ನೋದಾದ್ರೆ ಈ ಕ್ರೂರ ವ್ಯವಸ್ಥೆ ಒಂದು ಜನಾಂಗವನ್ನ ಎಷ್ಟು ಕೀಳಾಗಿ ಕಾಣ್ತೈತೆ ಅನ್ನೋದಕ್ಕ ಇವೆಲ್ಲ ಉದಾಹರಣೆಗಳು. ಸಹೋದರ ರಾಮಕೃಷ್ಣ ಪೂಜಾರಿ ಹಾಡ್ತಾ ಹೇಳ್ದ, ದನಗಳ ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನ ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಲ್ಲಿ ತಂದೆಯ ಕಾಣಲು ಗಾಡಿಯ ಪಯಣದ ಹೋದಾಗ ಗಾಡಿ ಸವಾರನ ಜಾತಿಯ ತಿಳಿದು ಭೀಮನ ಭೂಮಿಗೆ ನೂಕಿದನು. ಈ ಅನ್ಯಾಯವ ಕೊನೆಗಾಣಿಸಲು ಭೀಮನು ಹೋರಾಟ ಮಾಡದಂತಕ್ಕಂಥದ್ದು ಇದು ಹಾಡಿದವನು ಬಹಳ ಚೆನ್ನಾಗಿ ಹಾಡಿದ, ಬಹಳ ಅರ್ಥಗರ್ಭವಾಗಿರುವಂತ ಹಾಡು. ಬಂಧುಗಳೇ, ಇಷ್ಟು ನೋಡಿರ್ತಕ್ಕಂಥ ಭೀಮರಾವ್ ಆತ ವಿದೇಶಕ್ಕೆ ಸಯಾಜ್ರಾವ್ ಗಾಯಕ್ವಾಡರು ಬರೋಡ ಮಹಾರಾಜರು ಅವ್ರಿಗೆ ಶಿಷ್ಯ ವೇತನ ಮಂಜೂರು ಮಾಡಿಸಿ ಅವ್ರು ಅಮೆರಿಕಕ್ಕೆ ಕಳಿಸ್ಕೊಡ್ತಾರೆ. ಅಂಬೇಡ್ಕರ್ ಬಹಳ ಕಷ್ಟಪಟ್ಟು ಹೋಗ್ತಾರೆ. ಅಲ್ಲಿ ಒಂದು ಘಟನೆ ನಡೀತದ. ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ನ್ಯೂಯಾರ್ಕ್ದಲ್ಲಿ ಓದುವಂತ ಸಂದರ್ಭದಲ್ಲಿ, ಕೊಲಂಬಿಯಾದಲ್ಲಿ ಓದುವಂತ ಸಂದರ್ಭದಲ್ಲಿ ಇಲ್ಲಿ ಮಗ ಸಾಯ್ತಾನೆ. ಮುಂಬೈಲಿ ಮಗ ಸಾಯ್ತಾನೆ. ಮಗ ಸತ್ತಿರ್ತಕ್ಕಂಥ ರಾಜರತ್ನ ಮಗ ಸತ್ತಿರ್ತಕ್ಕಂಥದ್ದನ್ನ ಹೆಂಡತಿ ರಮಾಬಾಯಿ ಸುದ್ದಿ ಮುಡಿಸುದಿಲ್ಲ ಗಂಡನಿಗೆ. ಸುದ್ದಿ ಮುಡಿಸಿದ್ರೆ ನನ್ನ ಗಂಡ ವಾಪಸ್ ಬಂದ್ಬಿಡ್ತಾನೆ. ನನ್ನ ಗಂಡ ವಾಪಸ್ ಬರ್ತಾನೆ. ನನ್ನ ಗಂಡ ವಾಪಸ್ ಬಂದ್ರೆ ನನ್ನ ಮಗನ ಬದುಕಕ್ಕಾಗತ್ತಾ? ಬೇಡ. ಮೊದಲೇ ಶಿಷ್ಯ ವೇತನ ಪಡ್ಕೊಂಡು ನನ್ನ ಗಂಡ ಓದ್ಲಿಕ್ಕೆ ಹೋಗಿದ್ದಾನೆ. ನನ್ನ ಗಂಡ ಓದ್ಬೇಕು, ನನ್ನ ಗಂಡ ಶಿಕ್ಷಣ ಪಡಿಬೇಕು. ನನ್ನ ಮಗ ಸತ್ತೋಗಿದ್ರೆ ಮತ್ತೆ ವಾಪಸ್ ನನ್ನ ಮಗನ ತರಕ್ಕಾಗಲ್ಲ. ಆದ್ರೆ ನನ್ನ ಮಕ್ಕಳಂತ ಸಾವಿರಾರು ಲಕ್ಷ ಗಟ್ಟಲೆ ಮಕ್ಕಳು ಈ ದೇಶದಲ್ಲಿದ್ದಾವೆ, ದಲಿತ ಮಕ್ಕಳು. ಆ ದಲಿತ ಮಕ್ಕಳ ಭವಿಷ್ಯಕ್ಕೋಸ್ಕರ ನನ್ನ ಮಗನ ಸಾವಾದ್ರೂ ಚಿಂತೆ ಇಲ್ಲ. ನನ್ನ ಗಂಡ ಬರೋದು ಬೇಡ, ನನ್ನ ಗಂಡಿಗೆ ಸುದ್ದಿ ಮುಗಿಸೋದು ಬೇಡ, ನನ್ನ ಗಂಡ ಅಲ್ಲೇ ಓದ್ಲಿ ಅಂತಕೊಂಡು ಆ ತಾಯಿ ತ್ಯಾಗ ಮಾಡ್ತಾಳ್ರಿ. ಯಾವ ತಾಯಿ ತ್ಯಾಗ ಮಾಡ್ತಾಳ್ರಿ? ಗಂಡನ ಸುದ್ದಿ ಮುಡಿಸೋದಲ್ಲ ಭೀಮರಾವ್ನಿಗೆ. 6 ತಿಂಗಳು ಆಗಿದ್ಮೇಲೆ ಭೀಮರಾವ್ ವಾಪಸ್ ಬರ್ತಾನೆ. ವಾಪಸ್ ಬಂದ್ಮೇಲೆ ಆ ರಾಜರತ್ನ ಮೇಲೆ ಬಹಳ ಪ್ರೀತಿ ಇರ್ತಾನೆ ಭೀಮರಾವ್. ಮಗ ಎಲ್ಲಂತ ಕೇಳಿದಾಗ ಏನ್ ಉತ್ತರ ಕೊಡ್ಬೇಕು ರಾಮಾಬಾಯಿ? ಮಗ ಇಲ್ಲ. ಮಗ ತೀರ್ಕೊಂಡು 6 ತಿಂಗಳಾಗ್ಯದ. ಭೀಮರಾವನಿಗೆ ಆಕಾಶವ ಮೈ ಮೇಲೆ ಬಿದ್ದಂಗಾಗುತ್ತ. ಮಗ ತೀರ್ಕೊಂಡದ 6 ತಿಂಗಳಾದ್ರೂ ಕೂಡ ಸುದ್ದಿ ಮುಡಿಸಿಲ್ಲ ಅಂತಂದಾಗ ಆಕೆ ಒಂದ್ ಮಾತು ಹೇಳ್ತಾರ, ಹೋಗ್ಬಿಡ್ರಿ, ನಮ್ಮ ಮಗ ತೀರ್ಕೊಂಡೇನು ತಪ್ಪಾತು? ಸಾವಿರಾರು ಮಕ್ಕಳಿಗೋಸ್ಕರ ನೀವು ಓದ್ಲಿಕ್ಕೆ ಹೋಗಿದ್ದೀರಲ್ಲ, ಇದಕ್ಕಿಂತ ದೊಡ್ಡದೇನಂತಾಳಲ್ಲ. ನಿಜವಾಗಲೂ ಆ ತಾಯಿಗೆ ನಾವೆಲ್ಲೂ ಧನ್ಯವಾದ ಅರ್ಪಿಸ್ಬೇಕು. ಅಂಬೇಡ್ಕರ್ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಕಾರಣ ರಮಾಬಾಯಿ ಅಂತಕ್ಕಂಥ ಪ್ರತಿಯೊಬ್ಬ ತಾಯಂದ್ರು ಕೂಡ ನೆನ್ಪಿಟ್ಕೋಬೇಕು. ಶಿಕ್ಷಣಕ್ಕೆ ಅಷ್ಟು ಮಹತ್ವ ಐತೆ ಅನ್ನೋದ್ ಬಗ್ಗೆ. ತಾಯಂದ್ರೆ ನಾವೊಂದು ಉಪಾಸನೆ ಚಿಂತೆ ಇಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋಣ, ನಮ್ಮ ಮಕ್ಕಳನ್ನ ಒಳ್ಳೆ ನಾಗರಿಕರನ್ನ ಮಾಡೋಣ. ಅದೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡುವಂತ ದೊಡ್ಡ ಗೌರವ ಅಂತಕ್ಕಂಥ ಮಾತನ್ನ ಹೇಳ್ತಾ ಮುಂದೆ ಏನೇನಾಗ್ತದೆ ತಮಗೆಲ್ಲ ಗೊತ್ತು. ಅಂಬೇಡ್ಕರ್ ಚೌಡಾರ ಕೆರೆಯನ್ನು ಹೆಂಗೆ ಏಕೀಕರಣ ಮಾಡಿದಂತಕ್ಕಂಥದ್ದಾಗಿರ್ಬೋದು. ಆಮೇಲೆ ಈ ಒಂದು ಪೂನಾ ಒಪ್ಪಂದ ಅಂತ ಬರುತ್ತೆ. ಪೂನಾ ಒಪ್ಪಂದದಿಂದ ನಮ್ಗೆ 2 ಮತದಾನ ಹಕ್ಕುಗಳಿದ್ವು. ಎಲ್ಲ ಒಂದು ಕಡೆ ಅದು ಈ ವ್ಯವಸ್ಥೆ ನಮ್ಮನ್ನು ಹಾಳು ಮಾಡ್ತು. ಗಾಂಧೀಜಿಯವರ ಜೊತೆಗೆ ಹೋರಾಟ ಮಾಡಿದ್ರು. ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ 2 ಮತದಾನ, ಪ್ರತ್ಯೇಕವಾದ ಮತದಾನ ದಲಿತರಿಗೆ ದಾನ. ಅವ್ರು ನಮ್ಮ ಜೊತೆಗೆ ಇರಲಿಲ್ಲ ಅಂದ್ರೆ ಬಾಬಾ ಸಾಹೇಬ್ ಒಪ್ಪಲಿಲ್ಲ. ನಮಗೆ 2 ಮತದಾನ ಹಕ್ಕು ಕೊಡ್ರಿ, ಯಾಕಂದ್ರೆ ಎಂದೂ ನೀವು ನಮ್ಮನ್ನು ಹಿಂದೂಗಳಂತ ಅಂದಿಲ್ಲ. ನೀವು ನಮ್ಮನ್ನು ಹಿಂದೂಗಳಾಗಿದ್ರೆ ನಮ್ಮನ್ನ ಗುಡುಗುಂಡಾರಲ್ಲಿ ಪ್ರವೇಶ ಮಾಡಿಸ್ತಿದ್ರಿ, ನಮಗೆ ಎತ್ತಿ ನೀರಾಗ್ತಿರ್ಲಿಲ್ಲ. ತಾಯಿಂದ್ರ ಬಂಧುಗಳನ್ನು ನೆನಪಿಟ್ಕೋರಿ.
ನಮ್ಮನ್ನ ಹೊಡಿವಾಗ, ನಾವು ಗುಡಿಗೆ ನಮ್ಮವ್ರು ಎಣ್ಣೆ ತಗೊಂಡು ಹೋದಾಗ ಎಣ್ಣೆ ಹಾಕ್ತಿರ್ತೀವಿ, ಎಲ್ಲ ಎಣ್ಣೆ ಅಲ್ಲೇಡಿ ಅಂತ ಕೂಡ ಪೂಜಾರಿ ಹೇಳುವಾಗ ಅಲ್ಲಿರ್ತಕ್ಕಂಥ ಯಾವ ದೇವರುಗಳು ಹಂಗ್ಯಾಕಂತೀಯಪ್ಪ ಒಳಗಡೆ ಬಿಡೋವನ್ನಂತ ಅನ್ಲಿಲ್ಲ. ನಮ್ಮ ಅಕ್ಕ ತಂಗಿಯರ ದೇವದಾಸಿ ಬಿಡುವಾಗ ಯಾರೊಬ್ರು ಸತೆ ಯಾಕಪ್ಪ ಅವ್ರಿಗೆ ಹಂಗ್ ಮಾಡ್ತೀಯ ಅಂತ ಯಾರು ಮಾತಾಡ್ಲಿಲ್ಲ. ನಮ್ಮನ್ನು ಹೊಡೆಯುವಾಗ ಬಡಿಯುವಾಗ ಏನೆಲ್ಲ ತೊಂದರೆ ಕೊಟ್ಟಾಗ, ಅತ್ಯಾಚಾರ ನಮ್ಮೇಲೆ ದಬ್ಬಾಳಿಕೆಗಳಾದಾಗ ಯಾರೊಬ್ರು ಸತೆ ಹಂಗ್ಯಾಕ ಮಾಡ್ತೀಯ ಅಂತ ಮಾತಾಡ್ಲಿಲ್ಲ, ನಮ್ಮನ್ನು ಬಿಡಿಸಲಿಲ್ಲ. ನಮ್ಮನ್ನು ಬಿಡಿಸಿರೋದು, ನಮಗೆ ಶಕ್ತಿ ತುಂಬಿರೋದು, ನಮ್ಮನ್ನು ಕೂಡ ಬದುಕೋಕೆ ಹಕ್ಕು ಕೊಟ್ಟಿರೋದು ನಿಜವಾಗ್ಲೂ ಯಾರಾದ್ರೂ ದೇಶದಲ್ಲಿ ಅದ ಅನ್ನೋದಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತು. ಅದು ಸಂವಿಧಾನದ ಮೂಲಕ ನಮಗೆಲ್ರಿಗೂ ಅವ್ರ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥ ಮಾತು. ಸಂವಿಧಾನ ಇಲ್ಲ ಅನ್ನೋದಾಗಿದ್ರೆ ನಾವು ಯಾರು ಇಲ್ಲ ಬಂಧುಗಳು. ಅದಕ್ಕೆ ಇವತ್ತು ಸಂವಿಧಾನಕ್ಕೆ ಅಪಾಯ ಬಂದದ. ಸಂವಿಧಾನ ಉಳಿಬೇಕು, ಸಂವಿಧಾನ ಉಳಿದ್ರೆ ನಾವೆಲ್ಲರೂ ಇಷ್ಟು ವಿಜೃಂಭಣೆಯಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಅನ್ನೋದಾದ್ರೆ ಬಂಧುಗಳೇ ನಾವು ಸಾಧ್ಯನೇ ಇಲ್ಲ. ಒಂದು ಕಡೆ ಹುನ್ನಾರ ನಡೆದಿದೆ, ಸಂವಿಧಾನ ಬದಲು ಮಾಡುವಂತ ಹುನ್ನಾರ ನಡೆದಿದೆ. ಬಹಳ ಜಾಗ್ರತೆಯಿಂದ ದಲಿತ ಸಮೂಹ, ಶೋಷಿತ ಸಮೂಹ ಎಚ್ಚರಿಕೆಯಿಂದ ಹೆಜ್ಜೆಡಬೇಕಾಗ್ಯದ. ಬರ್ಲಿರೋ ದಿನಮಾನಗಳು ಬಹಳ ಅಪಾಯ ಅದಾವ. ನಾವೆಲ್ಲ ಇಷ್ಟು ವರ್ಷ 30 ವರ್ಷ ಚಳವಳಿ ಮಾಡಿದ್ವಿ. ನಿಮ್ಮ ಓಣಿಗೆ ಮಾತಾರ ಬಂದಾಗಿದೆ, ರಂಗಪ್ಪಗೆಲ್ಲ ಗೊತ್ತು, ಗುಡಿಮನೆ ರವಿಗೆಲ್ಲ ಗೊತ್ತು, ಈ ಭಾಗದ ಮುತ್ತುಬಾಯಮ್ಮನಿಗೆಲ್ಲ ಗೊತ್ತು, ನಾವೆಲ್ಲ ಏನೇನು ಹೋರಾಟ ಮಾಡಿದ್ವಿ. ಹಾಗಾಗಿ ತಾವೆಲ್ಲ ಜಾಗ್ರತೆಯಿಂದ ಹೆಜ್ಜೆ ಇಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಬಹಳ ವಿಜೃಂಭಣೆಯಿಂದ ಇದೆಲ್ಲ ತಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನೋಡಿ, ನಮ್ಮ ಗದಗ ಜಿಲ್ಲೆ ಒಳಗನ ಇಂಥ ಸರ್ಕಲ್ಗಳಿಲ್ಲ. ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡೋದ್ರೊಂದಿಗೆ ಸಂವಿಧಾನದ ಪುಸ್ತಕವನ್ನು ಮಾದರಿಯನ್ನು ತಾವೆಲ್ಲ ಮಾಡಲಾಗಿಟ್ಟಿದ್ದೀರಿ. ಆದ್ರೆ ಇಟ್ಟರೆ ಸಾಲದು, ಅದನ್ನು ಅನುಸರಿಸಬೇಕು, ಅದನ್ನು ಪಾಲನೆ ಮಾಡಬೇಕು. ಹಾಗಾದಾಗ ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡುವಂತ ಗೌರವ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.